Hello everyone, welcome to my new YouTube channel Dr. KPSC. CKS notification ರಿಲೀಸ್ ಆಗಿದೆ. ಸೊ ಇದು ಕ್ಲಾಸ್ ನಾನು ಈಗೇನು ಮಾಡಕತ್ತೀನಲ್ಲ ಸೈನ್ಸ್ ಅಂಡ್ ಟೆಕ್ ಜಸ್ಟ್ ಫಾರ್ KS ಅಷ್ಟೇ ಅಲ್ಲ, ಇದು ಎಲ್ಲ ಎಕ್ಸಾಮಿಗೂ ಇನ್ಕ್ಲೂಡ್ ಆಗುತ್ತೆ. ರೈಟ್, ಯಾವ್ಯಾವ ಎಕ್ಸಾಮ್ನಾಗ ಸೈನ್ಸ್ ಅಂಡ್ ಟೆಕ್ ಐತಿ ಮತ್ತೆ ಎಲ್ಲ ಎಕ್ಸಾಮ್ನಾಗೂ ಈ ಸಿಲೆಬಸ್ ಇದ್ದೇ ಇರ್ತದ. ರೈಟ್, ಆದ್ರ ಈ ಸಿಲೆಬಸ್ ಕಂಪ್ಲೀಟ್ಲಿ ಡಿಫೈನ್ಡ್ ಇಲ್ಲ. ಹೌದಾ, ಈಗ ಕಂಪ್ಲೀಟ್ಲಿ ಡಿಫೈನ್ ಇಲ್ಲ ಅಂತಂದ್ರೆ ಯಾವ ತರ ಓದ್ಬೇಕಾಗದ್ರ? ಅದಕ್ಕೆ ಪ್ರಾಪರ್ ಆಗಿ ಟೆಕ್ಸ್ಟ್ ಬುಕ್ ಇಲ್ಲ ಸೈನ್ಸ್ ಅಂಡ್ ಟೆಕ್ಕಿಗೆ. ಹೌದಾ, ಮತ್ತೆ ಪ್ರಾಪರ್ ಒಂದು ಬ್ಲೂ ಪ್ರಿಂಟೇ ಇಲ್ಲ ಸೈನ್ಸ್ ಅಂಡ್ ಟೆಕ್. ರೈಂಡಮ್ ಆಗಿ ಸೈನ್ಸ್ ಅಂಡ್ ಟೆಕ್ ಅಂತ ಕೊಟ್ಟಾರ. ವೆದರ್ ಇಟ್ ಮೇ ಬಿ ಇನ್ UPSC, ವೆದರ್ ಇಟ್ ಮೇ ಬಿ ಇನ್ KS ಎಕ್ಸಾಮ್ಸ್ ಆಲ್ಸೋ, ಇನ್ ಅದರ್ ಎಕ್ಸಾಮ್ ಆಲ್ಸೋ. ಸಿ, ಕಂಪ್ಲೀಟ್ಲಿ ಡಿಫೈನ್ ಇಲ್ಲ ಅಂತಂದ್ರೆ ಮತ್ತೆ ಯಾವ ತರ ಓದ್ಬೇಕು? ನ್ಯೂಸ್ ಪೇಪರ್. ಸಿ, ನ್ಯೂಸ್ ಪೇಪರ್ ಓದೋದ್ಲಿಂತ ಎಲ್ಲಾನು ಸಾಲ್ವ್ ಆಗುತ್ತೆ ಅಂತಂದ್ರೆ ಅದು ಪಾಸಿಬಲ್ ಇಲ್ಲ. ಓಕೆ, ಸ್ವಲ್ಪ ಬೇಸಿಕ್ ಟರ್ಮಿನಾಲಜಿ ನಮ್ಗೆ ಗೊತ್ತಿದ್ರೆ ಓಕೆ, ಅರ್ಥ ಆಗ್ತದ. ಬಟ್ ಎಷ್ಟು ಯಾವ್ದು ಏನು ಓದ್ಬೇಕು ಅನ್ನೋದು ನಮ್ಗೆ ನ್ಯೂಸ್ ಪೇಪರ್ ಒಳಗೆ ಗೊತ್ತಿರ್ಬೇಕಲ್ಲ. ರೈಟ್, ಅದೊಂದು ಪ್ರಾಬ್ಲಮ್ ಇರ್ತದ ಸೈನ್ಸ್ ಅಂಡ್ ಟೆಕ್ ಒಳಗೆ. ಸೈನ್ಸ್ ಅಂಡ್ ಟೆಕ್ ಸಿ ಪ್ರಿಲಿಮ್ಸ್ನಾಗ ಅಂದ್ರು ಈಗ ಸೆಕೆಂಡ್ ಪೇಪರ್ನಾಗ ಸೈನ್ಸ್ ಅಂಡ್ ಟೆಕ್ ಐತಿ. ಮೇನ್ಸ್ನಾಗ ಬಂದ್ರ GS3 ಒಳಗೈತಿ. ಹೌದಾ, UPSC ಮೇನ್ಸ್ ಒಳಗನು GS3ನೇ ಇರೋದು. ಸೊ ಪೆನ್ ಪೇಪರ್ನ ರೆಡಿ ಇಟ್ಕೋರಿ. ರೈಟ್, ಯಾವ್ಯಾವ್ದು ಏನೇನು ಓದ್ಬೇಕು ಅನ್ನೋದನ್ನ ಹೇಳ್ತೇನೆ. ರೈಟ್, ಫ್ಯಾಡ್ ಆಗಿ ಯಾವತ್ತೂ ಹೇಳಲ್ಲ. ಐ ಹ್ಯಾವ್ ಸಮ್ ಸ್ಟೋರೀಸ್ ದಟ್ ಒನ್ ಆಲ್ಸೋ ಐ ವಿಲ್ ಇನ್ಕ್ಲೂಡ್. ಸುಮ್ಮನೆ ಹಂಗೆ ಫ್ಯಾಕ್ಚುಯಲ್ ಓದೋದ್ರಿಂದ ಯೂಸ್ ಇಲ್ಲ ಸೈನ್ಸ್ ಅಂಡ್ ಟೆಕ್, ಬಿಕಾಸ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ಪ್ರಿಲಿಮ್ಸ್ ಅಂಡ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ಮೀನ್ಸ್ ಆಲ್ಸೋ. ಸೊ ನೀವು ಫ್ಯಾಡ್ ಆಗಿ ಹಂಗೆ ಒನ್ ಲೈನಲ್ಲಿ ಓದ್ತೀವಿ ಅಂದ್ರೆ ಯೂಸೇ ಇಲ್ಲ ಸೈನ್ಸ್ ಅಂಡ್ ಟೆಕ್. ಬೇಸಿಕ್ ಟರ್ಮಿನಾಲಜಿ ಎಲ್ಲ ಗೊತ್ತಿರ್ಬೇಕಾಗ್ತದ. ಬಟ್ ಹೌದಾ, ಹಾಗಾದ್ರೆ ಈ ಸೈನ್ಸ್ ಅಂಡ್ ಟೆಕ್ ಒಳಗೆ ನಾವು ಏನೇನು ಕವರ್ ಮಾಡ್ತೀವಿ ಅಂತ ನೋಡೋಣ. ಸಿ, ಫಸ್ಟು ಎನರ್ಜಿ. ಯಾಕಂದ್ರೆ ಸಿಲೆಬಸ್ ಡಿಫೈನ್ಡ್ ಇಲ್ಲ ಅಂತಂದ್ರೆ ನಾವು ಡಿವೈಡ್ ಮಾಡೀವಿ ಬೇಸ್ಡ್ ಆನ್ ಥೀಮ್. ಎನರ್ಜಿ ಒಳಗ ಒಂದು ನ್ಯೂಕ್ಲಿಯರ್, ನಾನ್ ನ್ಯೂಕ್ಲಿಯರ್. ಹೌದಾ, ಯಾಕ? ಸಿ, ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಮತ್ತೆ ಫ್ಯೂಲ್ಸ್ ಅವೆಲ್ಲ ಕವರ್ ಅಪ್ ಆಗ್ತಾವ. ನಾನ್ ನ್ಯೂಕ್ಲಿಯರ್ ಒಳಗ ಬಯೋಮಾಸ್ ಅವೆಲ್ಲ ಬರ್ತಾವ. ಆ ಎನರ್ಜಿ ನಮ್ಗೆ ಗೊತ್ತಾಗಬೇಕು. ಸೋಲಾರ್ ಎನರ್ಜಿ ಸ್ಕೀಮ್ಸ್ ಅವೆಲ್ಲಾನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಸೊ ನ್ಯೂಕ್ಲಿಯರ್, ನಾನ್ ನ್ಯೂಕ್ಲಿಯರ್ ಅಂತೇಳಿ ಡಿವೈಡ್ ಮಾಡೈತಿ. ಅದ್ರೊಳಗೆ ಎಲ್ಲ ಎನರ್ಜಿ ಏನೇನದಾವ ಅವನಷ್ಟು ಸ್ಟಡಿ ಮಾಡೋಣ. ನೆಕ್ಸ್ಟ್ ಸ್ಪೇಸ್ ಬಗ್ಗೆ ನೋಡ್ಕೊಳ್ಳೋಣ. ಸ್ಪೇಸ್ ಎಷ್ಟು ವಾಸ್ಟ್ ಸಿಲೆಬಸ್ ಅಂತಂದ್ರ ಯಾವ್ದು ಏನ್ ಓದ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಹೌದಾ, ಬೇಸ್ಡ್ ಆನ್ ದ ಕನ್ವೆನ್ಷನ್ಸ್ ಅದ್ರ ಬೇಸ್ಡ್ ಮೇಲೆ ನಾವು ಓದ್ಬೇಕಾಗ್ತದ. ಸೊ ವೆದರ್ ವಿ ಹ್ಯಾವ್ ಟು ಸ್ಟಡಿ ಲಾಂಚ್ ವೆಹಿಕಲ್ಸ್ ಮತ್ತು ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಅದೆಲ್ಲ ಸ್ಪೇಸ್ ಒಳಗ ಬರ್ತದ. ಸೊ ಅದನ್ನೆಲ್ಲ ನಾವು ಇಲ್ಲೇ ಓದೋಣ. ಅದಾದ್ಮೇಲೆ ಬಯೋಟೆಕ್ನಾಲಜಿ. ಸಿ, BT ಕಾಟನ್ ಅವೆಲ್ಲ ಬರೋದು ಬಯೋಟೆಕ್ನಾಲಜಿ ಒಳಗ. ಹೌದಾ, BT ಬ್ರಿಂಜಾಲ್ಸ್ ಮತ್ತೆ ಯಾವ್ಯಾವ ಕಂಪ್ನಿ ಏನೇನು ಯಾವ್ಯಾವ್ದು ಜೀನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಅವನ್ನೆಲ್ಲ ನಾವು ಕಲಿಯೋದು ಬಯೋಟೆಕ್ನಾಲಜಿ ಒಳಗನ. ಹೌದಾ, ಅದ್ರ ಜೊತೆ IPR. ಅದಾದ್ಮೇಲೆ ಹೆಲ್ತ್ ಅಂತ ಇರಲ್ಲ ಅಂತ ಕೇಳ್ತಾರ ಸಿಲೆಬಸ್ ಒಳಗ. ಸಿ, ಹೆಲ್ತ್ ಅಂತ ಇರ್ತೈತಿ, ಯಾಕಂದ್ರೆ ಮೆನ್ಷನ್ ಮಾಡಿಲ್ಲ ಬಟ್ ಕೇಳ್ತಾರೆ. ಯಾಕಂದ್ರೆ ಕೋವಿಶೀಲ್ಡ್, ಕೋವ್ಯಾಕ್ಸಿನ್, ಹೌದಾ, ಇವನ್ನೆಲ್ಲ ನಾವು ಮತ್ತೆ ಎಲ್ಲಿಂದ ಕಲಿಯೋದು? ಮತ್ತೆ ಮಲೇರಿಯಾದಾಗ್ಲಿ TBದಾಗ್ಲಿ ಅವೆಲ್ಲ ವ್ಯಾಕ್ಸಿನ್ಸ್, HIV ವ್ಯಾಕ್ಸಿನ್ಸ್ ಅವೆಲ್ಲ ಬರೋದು ಹೆಲ್ತ್ ಒಳಗ. ಸೊ ಹೆಲ್ತ್ ಕೂಡ ಇದು ಇಂಪಾರ್ಟೆಂಟ್. ಇಟ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಅದರ್ ಎಕ್ಸಾಮ್ಸ್ ಆಲ್ಸೋ. ಸಿ, ಇಟ್ ಈಸ್ ನಾಟ್ ಫಾರ್ ಪರ್ಟಿಕ್ಯುಲರ್ KS ಎಕ್ಸಾಮ್ಸ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಅದರ್ ಎಕ್ಸಾಮ್ಸ್ ಆಲ್ಸೋ. ಬಟ್ ಒನ್ ಲೈನರ್ ಓದ್ತೀರಿ ಅಂತಂದ್ರೆ ಸೀರಿಯಸ್ಲಿ ಒನ್ ಲೈನರ್ ಆಗಲ್ಲ. ಒನ್ ಲೈನರ್ಲಿಂತ್ರ ಸಾಲ್ವ್ ಆಗಲ್ಲ ಕ್ವಶನ್ಸ್. ಬಹಳಷ್ಟು ಇರ್ತದ ಫ್ಯಾಕ್ಚುಯಲ್ಸ್, ಅದನ್ನೆಲ್ಲ ಎಷ್ಟು ಅಂತ ನೆನ್ಪಿಟ್ಕೊಳಕಾಗ್ತದ. ಹೌದಾ, ಸೊ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇರಬೇಕು, ನಾವು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಈ ನನ್ನ ಕ್ಲಾಸ್ ನಾನು ಹೇಳ್ತಾ ಹೋಗ್ತೀನಿ. ಆ ಕ್ಲಾಸ್ ಒಳಗೆ ಏನಾದರೂ ನಿಮ್ಗೆ ಕ್ವಶನ್ ಸಾಲ್ವ್ ಆಗಕತ್ರ ಅಂತಂದ್ರೆ ಓಕೆ, ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಕತ್ತೈತಿ ಅಂತಂದ್ರೆ ಆ ಕ್ಲಾಸ್ ನೀವು ಅಬ್ಸರ್ವ್ ಮಾಡ್ರಿ. ಇಫ್ ಇನ್ ಕೇಸ್ ನಿಮ್ಗೆ ಆ ಕ್ಲಾಸ್ ಅರ್ಥ ಆಗಲಿಲ್ಲ ಅಂತಂದ್ರೆ ಐ ವಿಲ್ ನಾಟ್ ಸಜೆಸ್ಟ್ ಮೈ ಕ್ಲಾಸ್. ರೈಟ್, ನೀವು ಬೇರೆ ಕ್ಲಾಸ್ನು ಹೋಗಿ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ನಿಮಗೆ ಯಾವ ಕ್ವಶನ್ ಸಾಲ್ವ್ ಆಗುತ್ತಾ ಅದ್ರ ಬೇಸ್ಡ್ ಮೇಲೆ ನೀವು ಕ್ಲಾಸ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಐ ಡಸಂಟ್ ಥಿಂಕ್ ಸೊ ಯು ಶುಡ್ ಗೋ ಥ್ರೂ ದ ಪೇಡ್ನಾಗ ಹೋಗೋದ್ರಾಗ ಯೂಸ್ ಇಲ್ಲ, ಯಾಕಂದ್ರೆ ಎಲ್ಲಾ ಕ್ಲಾಸು ಅಷ್ಟೇ ಇರ್ತದ. ಹೌದಾ, ಓಕೆ, ಮೆಟೀರಿಯಲ್ಸ್ ಎಲ್ಲ ನೀವು ಹೋಗ್ರಿ, ನಾನು ಬ್ಯಾಡ್ ಅಂತನಲ್ಲ, ಬಟ್ ಐ ವಿಲ್ ನಾಟ್ ಪ್ರಿಫರ್. ರೈಟ್, ಇಫ್ ಯು ಆರ್ ಜೆನ್ಯೂನ್ಲಿ ಪ್ರಿಪೇರಿಂಗ್ ಫಾರ್ ದ ಮೇನ್ಸ್ ಎಕ್ಸಾಮ್ಸ್ ಅಂಡ್ ದ KS ಮೇನ್ಸ್ ಎಕ್ಸಾಮ್ಸ್ ಪ್ರಿಲಿಮ್ಸ್, ಜೆನ್ಯೂನ್ಲಿ ನೀವು ಪ್ರಿಪೇರ್ ಆಗಿದ್ರೆ ಐ ವಿಲ್ ಟೆಲ್ ಯು ಸಮ್ ಟ್ರಿಕ್ಸ್ ಥ್ರೋ ದ್ಯಾಟ್ ಯು ಕ್ಯಾನ್ ಡೂ ವೆರಿ ವೆಲ್. ರೈಟ್, ಹೌದಾ, ಬಯೋಟೆಕ್ನಾಲಜಿ ಒಳಗೆ IPR, ಹೆಲ್ತ್ ಇವು ಇಷ್ಟ ಆಗ್ತದೆ. ಅದಾದ್ಮೇಲೆ ಡಿಫೆನ್ಸ್ ಬರ್ತದ. ಡಿಫೆನ್ಸ್ ಮಿಸೈಲ್ಸ್ ಅದಾವ, ರಾಕೆಟ್ಸ್ ಅದಾವ, ಯಾವ ರಾಕೆಟ್ ಏನು ಎಂತ ಇವೆಲ್ಲ ಓದ್ಬೇಕಾಗ್ತದ. ಜಸ್ಟ್ ಬಾಯ್ ಹೊಡೋದ್ರಿಂದ ಈ ರಾಕೆಟ್ ಈ ಸಲ ಇದು ಇಂಟ್ರೊಡ್ಯೂಸ್ ಆಯ್ತು, ಈ ತರದ ಬ್ರಹ್ಮೋಸ್ ಮಿಸೈಲ್ ಈ ತರ ಇಂಟ್ರೊಡ್ಯೂಸ್ ಆಯ್ತು, ಆ ತರ ಓದೋದಿರೋದೇ ಇಲ್ಲ.
ಎಲ್ಲ ಇಂಟ್ರೊಡ್ಯೂಸ್ ಆಗ್ತವೆ, ಎಷ್ಟು ಕೊಂಡದಾವ ಅವನ್ನೆಲ್ಲ ಇಂಟ್ರೊಡ್ಯೂಸ್ ಆಗ್ತಾನೆ ಇರ್ತಾವ. ಬಟ್ ಯಾವುದು ಎಷ್ಟಂತ ಓದಬೇಕು, ಹೌದಲ್ಲ? ಅದನ್ನೆಲ್ಲ ಪ್ರಾಪರ್ ಆಗಿ ಸ್ಟ್ರಕ್ಚರಲ್ ಆಗಿ ಓದ್ಬೇಕಾಗುತ್ತೆ, ಹೌದಾ? ಅದನ್ನೆಲ್ಲ ಬರೆದಿಟ್ಕೊಳ್ಬೇಕಾಗ್ತದ. ಸೊ ಪೆನ್ ಪೇಪರ್ ರೆಡಿ ಇಟ್ಕೋರಿ ಯಾವಾಗಲೂ. ಅದು ನೀವು ರನ್ನಿಂಗ್ ನೋಟ್ಸ್ ಮಾಡ್ಕೋಬೇಕು. ಆಮೇಲೆ ಪ್ರಾಪರ್ ಆಗಿ ಒಂದು ನೋಟ್ಸ್ PDF ನಾನು ಅಪ್ಲೋಡ್ ಮಾಡ್ತೀನಿ, ಅದ್ರ ಥ್ರೂ ನೀವು ಹೋಗಿ ಓದ್ಬೇಕಾಗ್ತದ. ಫಸ್ಟ್ ಕ್ಲಾಸು, ಅದಾದ್ಮೇಲೆ ನೋಟ್ಸು, ಹೌದಾ? ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಅದಾದ್ಮೇಲೆ IT ಅಂಡ್ ಕಂಪ್ಯೂಟರ್. ಇದ್ರೊಳಗೆ ಏನು ದೊಡ್ಡ ಕೋಡಿಂಗ್ ಎಲ್ಲ ಕಲಿಬೇಕಂತ ಏನಿರಲ್ಲ, ಬೇಸಿಕ್ AI ಅದ್ರೊಳಗೆ ಯಾವ್ಯಾವ ರೂಲ್ಸ್ ಬಂದಾವ ಅವೆಲ್ಲ ಕವರ್ ಅಪ್ ಆಗ್ತೈತಿ, ಹೌದಾ? ಅದಾದ್ಮೇಲೆ ನ್ಯಾನೋ ಟೆಕ್ನಾಲಜಿ. ನಾನು ಜಸ್ಟ್ ಇವನ್ನಷ್ಟೇ ಹೇಳ್ತೀನಿ ಅಂತಲ್ಲ, ಇದ್ರ ಜೊತೆ ಯಾವ್ಯಾವ ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಆಗ್ಯಾವ, ಯಾವ್ಯಾವ ಕನ್ವೆನ್ಷನ್, ಯಾವ್ಯಾವ ಪ್ರೋಟೋಕಾಲ್, ಅವನ್ನೆಲ್ಲಾನು ಇದ್ರೊಳಗನೆ ಇನ್ಕ್ಲೂಡ್ ಮಾಡ್ತೀನಿ. ಕನ್ವೆನ್ಷನ್ ಅಂದ್ರೆ ಏನು, ಪ್ರೋಟೋಕಾಲ್ ಅಂದ್ರೆ ಏನು, ಇವೆಲ್ಲ ಪ್ರಾಪರ್ ಆಗಿ ಡಿಫೈನ್ ಮಾಡ್ತೀನಿ ಕ್ಲಾಸ್ ಒಳಗ. ಓಕೆ, ಅರೌಂಡ್ ಎಷ್ಟು ಕ್ವಶನ್ ಬರ್ಬೋದು? 50 to 16 ಕ್ವಶನ್ಸ್ ಬರ್ಬೋದು, ಎಕ್ಸ್ಪೆಕ್ಟೆಡ್, ನಾಟ್ ಫಿಕ್ಸ್. ಬಟ್ ಯೂಶುವಲಿ UPSC ಒಳಗ 15 to 18 ಕ್ವಶನ್ಸ್ ಬರ್ತಾವ. ಇವಾಗೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿಲಿಂತ್ರ, ಜಿಯೋಗ್ರಫಿಲಿಂತ್ರ ಬಹಳಷ್ಟು ಕ್ವಶನ್ಸ್ ಕೇಳಿದವ್ರಂತರೂ ಹೆವಿ ಕೇಳ್ತಾರೆ. ಸೊ ಬಹ್ಯಾಟ್ ಮಾಡಿದ್ರ ಯೂಸ್ ಇಲ್ಲ, ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇಟ್ಕೋರಿ. ಬಹ್ಯಾಟ್ ಮಾಡಿವಿ ಇರ್ತಾವ, ಬಹ್ಯಾಟ್ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದ್ರೆ ಚಂದ. ಇಲ್ಲಾಂದ್ರೆ ಒಂದೇ ದಿನಕ್ಕೆ ನೆನಪಾರ ಹೋಗ್ಬಿಡ್ತೀವಿ. ಎಕ್ಸಾಮ್ ಪರ್ಪಸ್ಗೆ ಅಷ್ಟೇ ಓದಬಾರ್ದು, ನಮಗೆ ನಾಲೆಜಿನ ಸಂಬಂಧನೂ ನಾವು ಓದ್ಬೇಕಾಗ್ತದ, ರೈಟ್? ಹಾಗಾದ್ರೆ ಮೀನ್ಸ್ ಒಳಗ UPSC ಮೀನ್ಸ್ ಒಳಗಂತೂ 5 ಕ್ವಶನ್ಸ್ ಕೇಳ್ತಾರ. ಅದ್ರೊಳಗ 2 15 ಮಾರ್ಕ್ಸಿಂದ ಇರ್ತಾವ, 3 10 ಮಾರ್ಕ್ಸಿಂದ ಇರ್ತಾವ, ಹೌದಾ? ಹಾಗಾದ್ರೆ GS3 ಅದ್ರೊಳಗ ಸೈನ್ಸ್ ಅಂಡ್ ಟೆಕ್ನಾಲಜಿನೂ ಐತಿ ಅಂತಂದ್ರೆ ಈ ತರ ಪ್ಯಾಟರ್ನೇ ಫಾಲೋ ಅಪ್ ಮಾಡ್ತಿರ್ತಾರ, ರೈಟ್? ಡೈರೆಕ್ಟ್ ಇಲ್ಲಿಂದಾನೇ ಸಾಲ್ವ್ ಆಗ್ತಾವ. ನಾನು ಈಗೇನು ಕ್ಲಾಸ್ ಹೇಳ್ತೇನಲ್ಲ ನೆಕ್ಸ್ಟ್, ಅದ್ರಲ್ಲಿಂದ ಏನಾದರೂ ಕ್ವಶನ್ಸ್ ಬರಲಿಲ್ಲ ಅಂದ್ರೆ ಹೇಳ್ರಿ. ಡೈರೆಕ್ಟ್ ಕ್ವಶನ್ಸ್ ನಿಮ್ಗೆ ಅಲ್ಲಿಂದನೇ ಬರ್ತದೆ. ಕಾನ್ಸೆಪ್ಷುಯಲ್ ಕ್ಲಾರಿಟಿ, ಅದ್ರದ್ದು ವೇ ಫಾರ್ವರ್ಡ್ಸ್ ಅವೆಲ್ಲ ಓದ್ಬೇಕಾಗ್ತಿರ್ತೈತಿ. ಸೊ ನನ್ನ ಕ್ಲಾಸ್ ಅಂದೇ ಅಂತ ಹೇಳಲ್ಲ, ಬೇರೆ ಕ್ಲಾಸು ನಿಮ್ಗೆ ಯಾವ್ದಾದ್ರು ನೀವು ಇಷ್ಟ ಆಗಿದ್ರು ಕೂಡ, ನನ್ನ ಕ್ಲಾಸ್ ಅರ್ಥ ಆಗಲಿಲ್ಲ, ಬೇರೆ ಕ್ಲಾಸು ನಿಮ್ಗೆ ಅರ್ಥ ಆಗುತ್ತಂತಂದ್ರೆ ನಾನು ಪ್ರಿಫರ್ ಮಾಡೋದೇನಂತಂದ್ರೆ, ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಆ ಕ್ಲಾಸ್ ನೀವು ಚೂಸ್ ಮಾಡ್ಕೋರಿ. ಬಟ್ ಫ್ಯಾಡ್ ಆಗಿ ಯಾವತ್ತೂ ಓದಕ್ಕೆ ಹೋಗ್ಬೇಡ್ರಿ ಅಷ್ಟೇ. ನೀವು ಯಾವುದೇ ಕ್ಲಾಸ್ ಚೂಸ್ ಮಾಡ್ಕೊಂಡ್ರು ಅಪ್ಡೇಷನ್ ಇರಲೇಬೇಕು, ಹೌದಾ? ಹಾಗಾದ್ರೆ ಯಾವ್ಯಾವ ಬುಕ್ಸ್ ಓದಬೇಕು? ಸೋರ್ಸಸ್ ನೋಡೋಣ. ಫಸ್ಟು NCERT 8th 9th 10th, ಹೌದಾ? ಇದನ್ನ ಓದ್ಕೋರಿ. 8th 9th 10th ಈ ಬುಕ್ಸ್ನ ಓದ್ಕೋರಿ, NCERT. ಯಾಕಂದ್ರೆ ಪೂರ್ತಿ ಕಂಪ್ಲೀಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದ್ರೊಳಗೆ ಕವರ್ ಅಪ್ ಆಗುತ್ತಂತಲ್ಲ, ಇದ್ರ ಬೇಸಿಕ್ ಟರ್ಮ್ಸ್ ಇನ್ ಸಂಬಂಧ, ಬೇಸಿಕ್ ಟರ್ಮಿನಾಲಜೀಸ್ ಅದಾವ, ಅದ್ರ ಸಂಬಂಧ ಇವನ್ನ ಓದ್ಬೇಕಾಗ್ತದ, ಹೌದಾ? ಇದ್ರಲ್ಲಿಂದ ಡೈರೆಕ್ಟ್ ಒಂದು ಕ್ವಶನ್ ನೆಟ್ಟ ಕೇಳಲ್ಲ, ಕೇಳೋದು ಅಪ್ಡೇಟ್ ಆಗಿರೋದೆ. ಬೇಸಿಕ್ ಟರ್ಮಿನಾಲಜಿ ಅಂತಂದ್ರೆ ಯಾವ್ಯಾವ, ಐಸೋಟೋಪ್ ಅಂದ್ರೆ ಏನು, ಮಾಸ್ ನಂಬರ್ ಅಂದ್ರೆ ಏನು, ಇವೆಲ್ಲ ಸ್ವಲ್ಪ ಟರ್ಮಿನಾಲಜೀಸ್ ಗೊತ್ತಿರಬೇಕು. ಅದ್ರ ಕ್ಲಾಸಸ್ ಒಳಗೆ ಹೆಲ್ಪ್ಫುಲ್ ಇರ್ತದೆ. ಅದಾದ್ಮೇಲೆ 11th 10th 12th ಓದ್ಬೇಕಂದ್ರೆ ಇಲ್ಲ, 11th 12th ಓದೋ ಅವಶ್ಯಕತೆ ಇಲ್ಲ, ಹೌದಾ? ಕ್ಲಾಸ್ ನೋಟ್ಸ್ ಇರಬೇಕು, PDF ಅಪ್ಲೋಡ್ ಮಾಡ್ತದ. ಇಫ್ ಯು ನೀಡ್ ಡಿಕ್ಟೇಷನ್ ಇನ್ ಕ್ಲಾಸ್ ಮೀನ್ಸ್ ಐ ವಿಲ್ ಟೆಲ್ ಯು ದ್ಯಾಟ್ ಒನ್ ಆಲ್ಸೋ. ಪ್ಲಸ್ ನ್ಯೂಸ್ ಪೇಪರ್, ಮ್ಯಾಗಝಿನ್ಸ್ ಓದ್ತೀರಿ ಅಂತ ಹೇಳ್ತಾರೆ. ಮ್ಯಾಗಝಿನ್ಸು ಎಲ್ಲ ಕ್ವಶನ್ ಪೇಪರ್ನು ಗ್ಯಾದರ್ ಮಾಡಿ ಇನ್ಫಾರ್ಮೇಶನ್ ಇನ್ಕ್ಲೂಡ್ ಮಾಡಿರ್ತಾರೆ ಅದ್ರೊಳಗೆ. ಬಟ್ ನ್ಯೂಸ್ ಪೇಪರ್ ಒಳಗೆ ಬ್ಯಾಕ್ಗ್ರೌಂಡ್ಲಿಂದ ಎಲ್ಲ ಇನ್ಕ್ಲೂಡ್ ಇರ್ತೈತಿ. ಸೊ ನ್ಯೂಸ್ ಪೇಪರ್ನ ಓದಬೇಕು, ಆದ್ರೆ ಯಾವುದು ಎಷ್ಟು ಓದ್ಬೇಕು ಅನ್ನೋದು ಇಂಪಾರ್ಟೆಂಟ್. ನ್ಯೂಸ್ ಪೇಪರ್ನಾಗ ಎಲ್ಲಾನು ಓದೋದಿರಂಗಿಲ್ಲ, ಹೌದಾ? ಯಾವುದು ಎಷ್ಟು ಏನು ಓದಬೇಕು ಅಷ್ಟು ನಮ್ಗೆ ಇಂಪಾರ್ಟೆಂಟ್. ಬಟ್ ಬ್ಯಾಕ್ಗ್ರೌಂಡ್ ಸ್ಟೋರೀಸ್ ಎಲ್ಲ ಅದರೊಳಗೆ ನ್ಯೂಸ್ ಪೇಪರ್ ಒಳಗೆ ಇರುತ್ತೆ. ಡೇ ಟು ಡೇ ಅಪ್ಡೇಟ್ ಮಾಡ್ಕೊಂತ ಹೋಗ್ತೀರಿ. ಅದಾದ್ಮೇಲೆ ಲಾಸ್ಟ್ ಬೇಕಾದ್ರೆ PT 365 ಅದನ್ನ ತೊಗೊಂಡು ನಾವು ಕವರ್ ಅಪ್ ಮಾಡೋಣ. ಸೊ ಯಾಕೆ ನ್ಯೂಸ್ ಪೇಪರ್ ಅಂತಂದ್ರೆ, ಮ್ಯಾಗಝಿನ್ಸ್ ಆದ್ರೆ ಡೈರೆಕ್ಟ್ ಫ್ಯಾಕ್ಟ್ಸು ಮತ್ತೆ ಹೈಲೈಟ್ಸ್ ಅವನ್ನಷ್ಟೇ ಆ್ಯಡ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಬಟ್ ನ್ಯೂಸ್ ಪೇಪರ್ ಹತ್ರ ನಿಮಗೆ ಕಾನ್ಸೆಪ್ಷುಯಲ್ ಕ್ಲಾರಿಟಿನೂ ಅಲ್ಲಿ ಸಿಗುತ್ತೆ. ಯಾಕೆ ಈ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ರು, ಯಾಕೆ ಇದು ಇಂಟ್ರೊಡ್ಯೂಸ್ ಆಯಿತು, ಯಾಕೆ ಇದನ್ನು ಡಿಸ್ಕವರ್ ಮಾಡಿದ್ರು ಅನ್ನೋದೆಲ್ಲ ನ್ಯೂಸ್ ಪೇಪರ್ ಒಳಗೆ ಗೊತ್ತಾಗುತ್ತೆ. ಸೊ ನ್ಯೂಸ್ ಪೇಪರ್. ಸೊ ನೆಕ್ಸ್ಟ್ ಈಗ ನಾನು ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಸ್ಟ್ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇದಿಷ್ಟು ಬೇಸಿಕ್ ಇವೆಲ್ಲ ಗೊತ್ತಿರಬೇಕಾಗ್ತದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.